14 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಶುರುವಾಗಿದೆ. ಆದರೆ ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ. ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿರುವಂಥದ್ದು. ಬೆಳಗ್ಗೆ 7:20 ಆದರೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿಲ್ಲ. ಮತದಾನಕ್ಕಾಗಿ ಮತಗಟ್ಟೆ ಕೇಂದ್ರ ಮುಂದೆ ಜನರು ಜಮಾಯಿಸಿದ್ದಾರೆ. ತಾಂತ್ರಿಕ ದೋಷದ ಇವಿಎಂ ಅನ್ನು ದುರಸ್ತಿಪಡಿಸ್ತಾ ಇರುವ ಚುನಾವಣಾ ಸಿಬ್ಬಂದಿ 7 ಗಂಟೆಗೆ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಆದರೆ ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ. ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿರುವಂಥದ್ದು. ಬೆಳಗ್ಗೆ 7:27 ಆದರೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿಲ್ಲ. ಮತದಾನಕ್ಕಾಗಿ ಮತಗಟ್ಟೆ ಕೇಂದ್ರ ಮುಂದೆ ಜನರು ಜಮಾಯಿಸಿದ್ದಾರೆ. ತಾಂತ್ರಿಕ ದೋಷದ ಇವಿಎಂ ಅನ್ನು ಚುನಾವಣಾ ಸಿಬ್ಬಂದಿ ದುರಸ್ತಿಪಡಿಸ್ತಾ ಇರುವಂಥದ್ದು. ಇವತ್ತು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ಮತದಾನ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ. ಆದರೆ ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವಂಥದ್ದು. ಬೆಳಗ್ಗೆ 7:20 ಆದರೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿಲ್ಲ. ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿರುವಂಥದ್ದು. ಮತದಾನ ಮಾಡೋದಕ್ಕಾಗಿ ಜನರು ಮತಗಟ್ಟೆ ಕೇಂದ್ರ ಬಳಿ ಜಮಾಯಿಸಿದ್ದಾರೆ. ಆದರೆ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ವಿಳಂಬ ಆಗ್ತಾ ಇದೆ. ಇವಿಎಂ ಅನ್ನು ಚುನಾವಣಾ ಸಿಬ್ಬಂದಿ ದುರಸ್ತಿಪಡಿಸ್ತಾ ಇದ್ದಾರೆ. ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಇವಿಎಂನಲ್ಲಿ ತಾಂತ್ರಿಕ ದೋಷ. ಬೆಳಗ್ಗೆ 7:20 ಆದರೂ ಕೂಡ ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗಿಲ್ಲ. ಮತದಾನ ಮಾಡೋದಕ್ಕಾಗಿ ಮತಗಟ್ಟೆ ಕೇಂದ್ರ ಮುಂದೆ ಜನರು ಜಮಾಯಿಸಿದ್ದಾರೆ. ಜನರು ಕಾಯ್ತಾ ಇರುವಂಥದ್ದು ವೋಟ್ ಮಾಡೋದಕ್ಕಾಗಿ. ಆದರೆ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ತಾಂತ್ರಿಕ ದೋಷದ ಇವಿಎಂ ಅನ್ನು ಚುನಾವಣಾ ಸಿಬ್ಬಂದಿ ದುರಸ್ತಿಪಡಿಸ್ತಾ ಇರುವಂಥದ್ದು. ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುವಂಥದ್ದು. ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಇವಿಎಂನಲ್ಲಿ ತಾಂತ್ರಿಕ ದೋಷ. ಬೆಳಗ್ಗೆ 7:20 ಆದರೂ ಕೂಡ ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗಿಲ್ಲ. ವೋಟ್ ಮಾಡೋದಕ್ಕಾಗಿ ಜನರು ಬಂದು ನಿಂತಿದ್ದಾರೆ. ಆದರೆ ವೋಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಇವಿಎಂ ಅನ್ನು ಚುನಾವಣಾ ಸಿಬ್ಬಂದಿ ದುರಸ್ತಿಪಡಿಸ್ತಾ ಇದ್ದಾರೆ. ಎಸ್ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಶುರುವಾಗಿದೆ. ಜನರು ಕೂಡ ಬಹಳಷ್ಟು ಉತ್ಸಾಹದಿಂದ ವೋಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ವೋಟ್ ಮಾಡೋದು ಭಾರತೀಯರ ಹಕ್ಕು ಮತ್ತು ಕರ್ತವ್ಯವಾಗಿರುವಂಥದ್ದು. ಮತದಾನ ಪ್ರಮಾಣ ಹೆಚ್ಚಿಸಲು ಮೈಸೂರು ಜಿಲ್ಲಾಡಳಿತ ವತಿಯಿಂದ ಸಾಕಷ್ಟು ವಿಭಿನ್ನ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಇನ್ನು ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಾ ಇರುವಂಥದ್ದು. ಹತ್ತತ್ರ ಈಗ 7:30 ಆಗಿದೆ. 7:30 ಆದರೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿಲ್ಲ. ಮತದಾನಕ್ಕಾಗಿ ಮತಗಟ್ಟೆ ಕೇಂದ್ರ ಮುಂದೆ ಜನರು ಜಮಾಯಿಸಿದ್ದಾರೆ. ತಾಂತ್ರಿಕ ದೋಷದ ಇವಿಎಂ ಅನ್ನು ಚುನಾವಣಾ ಸಿಬ್ಬಂದಿ ದುರಸ್ತಿಪಡಿಸ್ತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಗೆ ವೋಟಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲೆಡೆ. ಆದರೆ ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ವೋಟಿಂಗ್ ಪ್ರಕ್ರಿಯೆ ವಿಳಂಬ ಆಗ್ತಾ ಇರುವಂಥದ್ದು. ಇವಿಎಂ ಅನ್ನು ಚುನಾವಣಾ ಸಿಬ್ಬಂದಿ ದುರಸ್ತಿಪಡಿಸ್ತಾ ಇದ್ದಾರೆ. 7:30 ಆಗ್ತಾ ಇದೆ. ಇನ್ನೂ ಕೂಡ ವೋಟಿಂಗ್ ಸ್ಟಾರ್ಟ್ ಆಗಿಲ್ಲ. ಸಂಜೆ 6 ಗಂಟೆವರೆಗೂ ಕೂಡ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬೆಳ್ಳಂಬೆಳಗ್ಗೆ ಬಿಸಿಲು ಕಮ್ಮಿ ಇರುತ್ತೆ. ವೋಟ್ ಮಾಡಿಬಿಡೋಣ ಅಂತೇಳಿ ಜನ ಬರ್ತಾ ಇದ್ದಾರೆ. ಆದರೆ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಾ ಇರೋದು ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುವಂಥದ್ದು. ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಮತದಾನ ಮಾಡೋದಕ್ಕಾಗಿ ಮತಗಟ್ಟೆ ಕೇಂದ್ರ ಮುಂದೆ ಜನರು ಜಮಾಯಿಸಿದ್ದಾರೆ. ಆದರೆ ತಾಂತ್ರಿಕ ದೋಷದ ಇವಿಎಂ ಅನ್ನು ಚುನಾವಣಾ ಸಿಬ್ಬಂದಿ ದುರಸ್ತಿಪಡಿಸ್ತಾ ಇದ್ದಾರೆ.
ಏನು ಮಾಡ್ತಾರೆ ಸರಿತಾವ ಕೆಟ್ಟೋಗಿರೋದಾ ಏನು ಮಾಡ್ತಾರೆ ಸರಿತಾವ ಕೆಟ್ಟೋಗಿರೋದಾ